ಇಂಥವರನ್ನ ಕುಟುಂಬಸ್ಥರೇ ಸಾಕ್ತಾ ಇರುವಂಥದ್ದು, ಅಲ್ಲಿ ಸ್ಥಳೀಯವಾಗಿರುವಂಥವರೇ ಸಾಕ್ತಾ ಇರುವಂಥವ್ರು, ಆಶ್ರಯ ಕೊಡ್ತಾ ಇರೋದು, ಅದರ ಪರಿಣಾಮಗಳೇ ಹಿಂಗೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಮಾಡಿದ್ದೊಂದು ಮಹಾರಾಯ ಅಂತ ಹೇಳೋದು ಕಾಶ್ಮೀರಕ್ಕೆ. ಅವ್ರು ಏನು ಮಾಡಿದ್ರೋ ಅದೇ ಕರ್ಮ ಅವ್ರಿಗೆ ರಿಟರ್ನ್ ಆಗ್ತಾ ಇದೆ, ಅನುಭವಿಸ್ಕೊಳ್ಳು ಅಂತ ಹೇಳಿ. ಇನ್ನೊಂದು ಕಡೆಗೆ ಈಗ ಸೈನಿಕರ ಜೊತೆಗೆ ಹೋಗಿ ಮಾತುಕತೆಯನ್ನು ಮಾಡಿಕೊಂಡು ಅವ್ರಿಗೊಂದಿಷ್ಟು ಧೈರ್ಯ, ಒಂದಿಷ್ಟು ಉತ್ಸಾಹವನ್ನು ಕಡಿಮೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಗಳು ಹೋದರು. ರಕ್ಷಣಾ ಸಚಿವರು ಇವತ್ತು ಹೋದರು, ರಾಜನಾಥ್ ಸಿಂಗ್ ಅವರು. ಯಾವ ಭಾಗಕ್ಕೆ ಹೋದರು, ಅಲ್ಲಿ ಸೈನಿಕರಿಗೆ ಹೇಳಿದ್ದೇನು, ಒಂದು ಮೆಸೇಜನ್ನು ಕೂಡ ಕೊಟ್ಟರು. ಅವರು ನಮ್ಮ ಧರ್ಮವನ್ನು ಕೇಳಿ ಹೊಡೆದ್ರು, ನಮ್ಮ ಸೈನಿಕರು ಅವರ ಕರ್ಮವನ್ನು ನೋಡಿ ಹೊಡೆದ್ರು ಅಂತ ಹೇಳಿ. ಅಂದರೆ ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳಿ. ಅಗೇನ್ ಎಲ್ಲೆಲ್ಲಿ ಅದು ಅನ್ವಯವಾಗುತ್ತೆ ಅಂತ ನೋಡಿ ರಿಪೋರ್ಟನ್ನು. ಶ್ರೀನಗರಕ್ಕೆ ಸಚಿವ ರಾಜನಾಥ್ ಸಿಂಗ್ ಭೇಟಿ. ಧರ್ಮ ಕೇಳಿ ಹತ್ಯೆಗೈದವರಿಗೆ ಪಾಠ ಕಲಿಸಿದ್ದೇವೆ. ಪಾಕ್ ವಿರುದ್ಧ ಗುಡುಗಿದ ರಾಜನಾಥ್ ಸಿಂಗ್. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಿದೆ. ಪಾಕ್ ವಿರುದ್ಧ ಯುದ್ಧ ವಿರಾಮ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ರೀನಗರಕ್ಕೆ ಭೇಟಿ ನೀಡಿ ಸೈನಿಕರ ಮನೋಸ್ಥೈರ್ಯವನ್ನ ಹೆಚ್ಚಿಸಿದ್ರು. ಬಾದಾಮಿಬಾಗ್ ಕಂಟೋನ್ಮೆಂಟ್ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಸೈನಿಕರೊಂದಿಗೆ ಸಂವಾದ ನಡೆಸಿ ಪಾಕ್ಗೆ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಸೈನಿಕರಿಗೆ ಸಿಹಿ ತಿನ್ನಿಸಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷ ವಾಕ್ಯ ಮೊಳಗಿಸಿದ್ರು. ಶ್ರೀನಗರ ಏರ್ಬೇಸ್ಗೂ ಭೇಟಿ ಕೊಟ್ಟ ರಾಜನಾಥ್ ಯೋಧರ ಜೊತೆ ಸಂವಾದ ನಡೆಸಿದ್ರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೋಲಿಯೇ ಜೈ ಹಿಂದ್, ಜೈ ಹಿಂದ್. ಪಾಪಿ ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್. ಧರ್ಮ ಕೇಳಿದವರಿಗೆ ಕರ್ಮದೇಟು. ಪಹಲ್ಗಾಮ್ ದಾಳಿ ಹಿಂದಿರುವ ಪಾಕ್ ವಿರುದ್ಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಡುಗಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀವಿ, ಉಗ್ರರಿಗೆ ತಕ್ಕ ಶಾಸ್ತಿಯಾಗಿದೆ. ಉಗ್ರರು ಧರ್ಮ ಕೇಳಿಕೊಂಡ್ರು, ನಾವು ಅವರ ಕರ್ಮ ನೋಡಿ ಹೊಡೆದಿದ್ದೀವಿ. ಅದಕ್ಕೆ ಪಾಕಿಸ್ತಾನ ತಕ್ಕ ಬೆಲೆ ತೆತ್ತಿದೆ. ಭಯೋತ್ಪಾದನೆಗೆ ಆಪರೇಷನ್ ಸಿಂಧೂರ ಒಂದು ಮದ್ದು. ನಮ್ಮನ್ನ ಮತ್ತೆ ಕೆಣಕಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಎಚ್ಚರಿಕೆ ಕೊಟ್ಟರು. ಇನ್ನು ಭಾರತವನ್ನ ಕೆಣಕಿದ್ರೆ ತಕ್ಕ ಪಾಠ ಕಲಿಸ್ತೀವಿ. ನಾವು ಉಗ್ರರು ಇರೋ ಜಾಗಕ್ಕೆ ನುಗ್ಗಿ ಸಂಹರಿಸ್ತೀವಿ. ನಮ್ಮ ತಲೆಗೆ ಹೊಡೆದ್ರೆ ಅವರ ಎದೆ ಬಗೆಯುತ್ತೇವೆ. ಉಗ್ರರ ವಿರುದ್ಧ ಹೋರಾಟವನ್ನ ಯುದ್ಧವೆಂದೇ ಪರಿಗಣಿಸ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. उन्होंने धर्म देखकर बेगुनाहों की जान ली। यह पाकिस्तान का कर्म था। हमने कर्म देखकर उनका खात्मा किया। यह हमारा भारतीय धर्म है। एक रक्षा मंत्री के रूप में मुझे आप सबको बेहद नजदीक से वर्षों से जानने का और समझने का अवसर मिला है। मैं आपके साहस और पराक्रम को तो जानता ही हूँ, साथ ही साथ पहलगाम जैसी घटना के प्रति आपके गुस्से को भी मैं अच्छी तरह जानता हूँ. ಪರಮಾಣು ಬೆದರಿಕೆಗೆ ಬಗ್ಗಲ್ಲ ಜಗ್ಗಲ್ಲ. ಬೇಜವಾಬ್ದಾರಿ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ? ತಮ್ಮ ಭಾಷಣದಲ್ಲಿ ಪಾಕ್ ವಿರುದ್ಧ ರಾಜನಾಥ್ ಸಿಂಗ್ ಗುಡುಗಿದ್ರು. ಆಪರೇಷನ್ ಸಿಂಧೂರ ಭಯೋತ್ಪಾದನೆಯ ವಿರುದ್ಧದ ಅತಿದೊಡ್ಡ ಕಾರ್ಯಾಚರಣೆ. ಭಯೋತ್ಪಾದನೆಯನ್ನ ಕೊನೆಗೊಳಿಸಲು ನಾವು ಯಾವುದೇ ಹಂತಕ್ಕೂ ಹೋಗ್ತೇವೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ಕೊಟ್ರು. ನಮ್ಮ ಸೇನೆಯ ಗುರಿ ನಿಖರವಾಗಿದೆ ಅಂತ ಜಗತ್ತಿಗೆ ತಿಳಿದಿದೆ. ಇಂದು ಭಯೋತ್ಪಾದನೆಯ ವಿರುದ್ಧ ಭಾರತದ ಪ್ರತಿಜ್ಞೆ ಪ್ರಬಲವಾಗಿದೆ. ನಾವು ಪಾಕಿಸ್ತಾನದ ಗೊಡ್ಡು ಪರಮಾಣು ಬೆದರಿಕೆಗೆ ಹೆದರುವುದಿಲ್ಲ. ಅಲ್ಲದೆ ಬೇಜವಾಬ್ದಾರಿಯಿಂದ ವರ್ತಿಸೋ ಪಾಕ್ ಬಳಿ ಅಣ್ವಸ್ತ್ರ ಇರಬೇಕಾ ಅಂತ ಪ್ರಶ್ನಿಸಿದ್ರು. हमारी सेनाओं का निशाना अचूक है और वो जब वो निशाना लगाते हैं तो गिनती करने का काम वह दुश्मनों पर छोड़ देते हैं. साथियों, आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है. पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं. आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं. मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए. मैं ये कहना चाहूंगा और साफ तौर पर कहना चाहूंगा. ಬಿಜೆಪಿ ತಿರಂಗ ಯಾತ್ರೆ ವರ್ಸಸ್ ಕಾಂಗ್ರೆಸ್ನ ಜೈ ಹಿಂದ್. ಆಪರೇಷನ್ ಸಿಂಧೂರ ರಾಜಕೀಯ ಕೆಸರೆರಚಾಟ. ಉಗ್ರರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಆಪರೇಷನ್ ಸಿಂಧೂರ ಯಶಸ್ಸಿನ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ಬಿಜೆಪಿ ತಿರಂಗ ಯಾತ್ರೆ ಕೈಗೊಂಡಿದ್ರೆ ಕಾಂಗ್ರೆಸ್ ಕೂಡ ದೇಶಾದ್ಯಂತ 15 ರಾಜ್ಯಗಳಲ್ಲಿ ಮೇ 20ರಿಂದ 30ರವರೆಗೆ ಜೈ ಹಿಂದ್ ಸಭೆ ನಡೆಸುವುದಾಗಿ ಘೋಷಿಸಿದೆ. ಮಲ್ಲೇಶ್ವರದ ಗುಂಡೂರಾವ್ ಆಟದ ಮೈದಾನದಿಂದ ಬಿಜೆಪಿ ತಿರಂಗ ಯಾತ್ರೆ ನಡೆಯಿತು.
ಯಾತ್ರೆಯಲ್ಲಿ ನೂರಾರು ಜನ ಭಾಗಿಯಾಗಿ ಪಕ್ಷದ ಬಾವುಟಗಳನ್ನು ಬಳಸದೆ ಕೇವಲ ರಾಷ್ಟ್ರಧ್ವಜವನ್ನು ಹಿಡಿದು ಯಾತ್ರೆಯಲ್ಲಿ ಪಾಲ್ಗೊಂಡರು. ರಸ್ತೆಯುದ್ದಕ್ಕೂ ಭಾರತ್ ಮಾತಾ ಕಿ ಜೈ, ಸೈನಿಕರಿಗೆ ಜಯವಾಗ್ಲಿ ಅನ್ನೋ ಘೋಷಗಳು ಮೊಳಗಿದ್ವು. ತಿರಂಗ ಯಾತ್ರೆಯಲ್ಲಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್, ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವತ್ಥನಾರಾಯಣ್, ಸಿಟಿ ರವಿ ಸೇರಿದಂತೆ ಹಲವಾರು ನಾಯಕರು ಹೆಜ್ಜೆ ಹಾಕಿದ್ರು. ನಾವೆಲ್ಲರೂ ಕೂಡ ಸೈನಿಕರ ಜೊತೆ ಇದ್ದೀರಿ. ಈ ದೇಶದ ಸೈನಿಕರು ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡೋ ಕಾರ್ಯದಲ್ಲಿ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿದ್ದಾರೆ. ಅವರ ಜೊತೆ, ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿದೆ, ಪಾಕಿಸ್ತಾನಕ್ಕೆ ಕೊಡಬೇಕಾಗಿದೆ. ನಾವೆಲ್ಲ ಒಂದು ಅನ್ನೋ ಮಾತನ್ನು ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಇನ್ನು ಪಾಕಿಸ್ತಾನ ವಿರುದ್ಧ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಕ್ರೆಡಿಟ್ ಪಾಲಿಟಿಕ್ಸ್ ಶುರು ಮಾಡಿದೆ. ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಕ್ಕೆ ಪತ್ರಕರ್ತರಿಗೆ ಬಿಜೆಪಿ ಕಾರ್ಯಕರ್ತ ಎಂಬ ಹಣೆಪಟ್ಟಿ ಕಟ್ಟಿದ್ದಾರೆ. ಇತಿಹಾಸ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಪತ್ರಕರ್ತರನ್ನೇ ಬಿಜೆಪಿ ಪತ್ರಕರ್ತರನ್ನಾಗಿ ಮಾಡಿದ್ದಾರೆ. ಆಯ್ತು ರೀ, ಸಿಂಬಳ ಒಪ್ಪಂದ ಹೇಳ್ರಿ ನಿಮಿಷ ಸುಮ್ಮನೆ ಕೂತ್ಕೊಂಡು ಏನು ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇರ್ತೀರಲ್ಲ ನೀವು. ಹೌದು, ನೀವು ಹಂಗೆ ಇರೋದು. ಅಮೇರಿಕಾ ಹೇಳ್ರಿ ಸುಬ್ರೆ, ಏನೋ ಸುಮ್ಮನೆ ಮಾತಾಡ್ಬೇಡ್ರಿ. ತಸ್ಕಂಡ್ ವಿಷಯದಲ್ಲ ನಿಮಗೆ ಅಲ್ರಿ, ನಿಮ್ ಪ್ರಾಬ್ಲಮ್ ಏನಾಗಿರುತ್ತಾ ಹೇಳ್ರಿ. ನಿಮ್ ಪ್ರಾಬ್ಲಮ್ ಅದು. ಯು ಹ್ಯಾವ್ ಟು ಲಿಸನ್. ಐ ಹ್ಯಾವ್ ಕಾಲ್ಡ್, ಕೇಳ್ರಿ, ಐ ಆಮ್ ನಾಟ್ ಹಿಯರ್ ಟು ಟಾಕ್ ಟು ಯು. ಬಿಜೆಪಿ ಅಜೆಂಡಾ ಇಟ್ಕೊಂಡು ಪ್ರಶ್ನೆ ಕೇಳಬೇಡಿ, ಇತಿಹಾಸದ ಬಗ್ಗೆ ಈಗ ಚರ್ಚೆ ಬೇಡ, ಪ್ರಸ್ತುತದ ಬಗ್ಗೆ ಮಾತ್ರ ಮಾತನಾಡಿ ಅಂತ ಕೋಪಗೊಂಡ್ರು. ಒಟ್ನಲ್ಲಿ ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಎನ್ನದೆ ಸೈನಿಕರು ಉಗ್ರರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆದರೆ ದೇಶದೊಳಗೆ ಆಪರೇಷನ್ ಸಿಂಧೂರ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇರೋದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.